ನಮಸ್ತೆ ಎಲ್ಲರಿಗೂ. ಇವತ್ತು ಅಂದರೆ ದಿನಾಂಕ 16/4/2025 ನಮ್ಮ ನೂತನ ರತ್ನಸಂದ್ರ ಗ್ರಾಮ ಪಂಚಾಯತಿ ಕಟ್ಟ ಉದ್ಘಾಟನೆ ಆಗ್ತಾಯಿದೆ, ಲೋಕಾರ್ಪಣೆ ಆಗ್ತಾಯಿದೆ. ಅಂದರೆ ಗಾಂಧೀಜಿ ಕಂಡ ಕನಸು ನನಸಾಗ್ತಾ ಇದೆ. ಒಂದು ಗ್ರಾಮೀಣ ಮಟ್ಟದಲ್ಲಿ ಒಂದು ಅಂದರೆ ಹಳ್ಳಿ ಮಟ್ಟದಲ್ಲಿ ಒಂದು ಪಂಚಾಯಿತಿ ಭವ್ಯ ಬಂಗಲೆ, ಅಂದರೆ ನಾವು ವಿಧಾನಸೌಧ ಮಾತ್ರ ನೋಡ್ತಾ ಇದ್ವಿ ಭವ್ಯ ಬಂಗಲೆ ಅಂತ, ಜಿಲ್ಲಾ ಪಂಚಾಯಿತಿಗಳು ನೋಡ್ತಾ ಇದ್ವಿ. ಆದರೆ ನಮ್ಮ ಗ್ರಾಮ ಪಂಚಾಯತಿನೂ ಸಮೇತ ಒಂದು ಭವ್ಯ ಮಟ್ಟದ ಭವ್ಯ ಬಂಗಲೆ ನಿರ್ಮಾಣ ಆಗ್ತಾ ಇದೆ. ಜನರ ಕಷ್ಟ ನೋವುಗಳಿಗೂ ಸಮೇತ ನಮ್ಮ ರತ್ನಸಂದ್ರ ಗ್ರಾಮ ಪಂಚಾಯಿತಿ ಸ್ಪಂದಿಸಿದೆ. ಹಾಗೆ ಎಲ್ಲ ಈ 5 ವರ್ಷದಲ್ಲಿ ನಾನು ಫಸ್ಟ್ ಟೈಮ್ ಜನಪ್ರತಿನಿಧಿಯಾಗಿರೋದು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅನಿಸುತ್ತೆ, ನಾನು ರತ್ನಸಂದ್ರದ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು, ಈಗ ಆಲ್ರೆಡಿ ಉಪಾಧ್ಯಕ್ಷರು. ನಮ್ಮ ಈ ಭವ್ಯ ಬಂಗಲೆ ಏನು ದೊಡ್ಡ ಮಟ್ಟದ ಬಂಗಲೆ ಅಂತ ಕೇಳ್ತಿದ್ರಲ್ಲ, ಇದು ಸಹಕಾರ ಪೂರ್ಣಗೊಳ್ಳೋದಕ್ಕೆ ನಮ್ಮ ಜಿಲ್ಲಾ ಪಂಚಾಯತ್ CEO ಸರ್ ಆಗಿರ್ಬೋದು, ನಮ್ಮ MLA ಸಾಹೇಬರಾಗಿರ್ಬೋದು, ನಮ್ಮ ಚಿದಾನಂದ ಸಾಹೇಬರಾಗಿರ್ಬೋದು. ಯಾಕೆಂದರೆ ಒಂದು ಸರ್ಕಾರಿ ಕಟ್ಟಡ ಭವ್ಯ ಬಂಗಲೆ ಬರೋದಕ್ಕೆ ಕೆಲವು ಪ್ರತಿನಿಧಿಗಳ ಪ್ರೋತ್ಸಾಹ ಜಾಸ್ತಿ ಇರುತ್ತೆ. ಅದರಲ್ಲೂ ನಮ್ಮ 19 ಜನ ಮೆಂಬರ್ ಇದ್ದಾರಲ್ಲ, ನೀವು ನಂಬ್ತೀರ ಹೆಂಗೆ, ಎಲ್ಲ ಪಂಚಾಯತಿಲಿ ಒಬ್ಬೊಬ್ಬ ಮೆಂಬರು ಒಂದೊಂಥರ ಮಾತಾಡ್ತಾರೆ. ಆದರೆ ಫಸ್ಟ್ ಟೈಮು ನಮ್ಮ ಗ್ರಾಮ ಪಂಚಾಯತಿಲಿ ಈ ಥರ ಭವ್ಯ ಬಂಗಲೆ ಕಟ್ಟಬೇಕು ಅಂತ ಅಂದಾಗ ಏನೂ ಮಾತಾಡ್ದಂಗೆ ಎಲ್ಲರ ಸಹಕಾರ ಬಹು ಮುಖ್ಯ ಆಗಿತ್ತು. 18 ಜನ, ನಾನು ಸೇರಿ 19 ಜನ ಸೇರಿ ಇವತ್ತು ಭವ್ಯ ಬಂಗಲೆ ನಿರ್ಮಾಣ ಮಾಡಿದ್ದೀವಿ. ಇದಕ್ಕೆ ಸಹಕಾರ ಎಲ್ಲರೂ ಹೇಳ್ತಾರೆ, ಆ ಭವ್ಯ ಬಂಗಲೆ ಮಾಡೋದಿದ್ದು ಯಾರಪ್ಪ ಇಂಜಿನಿಯರ್ ಅಂತ ಕೇಳ್ತಾರೆ. ನೀವು ನಂಬ್ತೀರ ಹೆಂಗೋ, ನಮ್ಮ NREG ಇಂಜಿನಿಯರ್ ಇದ್ರಲ್ಲ, ಆ ಇಂಜಿನಿಯರು ಮತ್ತು ನಮ್ಮ PDO ಇಬ್ಬರು ಸೇರಿ ಆ ಭವ್ಯ ಬಂಗಲೆ ನಿರ್ಮಾಣ ಮಾಡಿದ್ದಾರೆ. ಇದೇ 16ನೇ ತಾರೀಕು ಉದ್ಘಾಟನೆ ಆಗ್ತಿದೆ. ದಯವಿಟ್ಟು ಪ್ರತಿಯೊಬ್ಬರು ಬನ್ನಿ, ಯಾಕೆಂದರೆ ಸರ್ಕಾರಿ ಕಟ್ಟಡನ ಈ ರೀತಿಯೂ ಕಟ್ಬೋದು ಅಂತ ಅಂದು ನಾವು ತೋರಿಸ್ಕೊಟ್ಟಿದ್ದೀವಿ. ದಯವಿಟ್ಟು ಪ್ರತಿಯೊಬ್ಬರು ಬನ್ನಿ. 16ನೇ ತಾರೀಕು ಉದ್ಘಾಟನೆ ಆಗೋದಕ್ಕೆ ನಿಮ್ಮ ಸಹಕಾರ ಬಹು ಮುಖ್ಯವಾಗಿದೆ. ಪ್ರತಿಯೊಬ್ಬರು ಬನ್ನಿ ಸರ್. ಸೊ ನನ್ನ ಹೆಸರು ಜುಂಜೇಗೌಡ, PDO ಗ್ರಾಮ ಪಂಚಾಯತಿ ರತ್ನಸಂದ್ರ. ಮೊದಲನೇದಾಗಿ ನಾನು ನಮ್ಮ ತಾಲೂಕಿನ ಸರ್ವರಿಗೂ ಇದೇ ತಿಂಗಳು 16ನೇ ತಾರೀಕು ಬುಧವಾರ ಏನು ನೀವು ನೋಡ್ತಾ ಇದ್ದೀರಾ, ಒಂದು ಅದ್ಭುತವಾದ ಕಟ್ಟಡ ಕಟ್ಟಿದ್ದೀವಿ. ಆ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮವನ್ನು 16ನೇ ತಾರೀಕು ನಾವು ಇಟ್ಕೊಂಡಿದ್ದೀವಿ. ದಯಮಾಡಿ ಎಲ್ಲರೂ ಶಿರಾ ತಾಲೂಕಿನ ಸಮಸ್ತ ಸಾರ್ವಜನಿಕರಾಗಿರ್ಬೋದು, ಅಧಿಕಾರಿಗಳು ಆಗಿರ್ಬೋದು, ಜನಪ್ರತಿನಿಧಿಗಳು, ಮುಖಂಡರು ಎಲ್ಲರೂ ಸಹ ಬಂದ್ಬಿಟ್ಟು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತಂದು ನಾನು ಮೊದಲನೇದಾಗಿ ಕೇಳ್ಕೊತಾ ಇದ್ದೀನಿ. ಏನು ನಮ್ಮ ರತ್ನಸಂದ್ರ ಗ್ರಾಮ ಪಂಚಾಯಿತಿಗೆ ನಾನೇನು ಕಳೆದ 1 ವರ್ಷದ ಹಿಂದೆ ಈ ಪಂಚಾಯತಿಗೆ ವರ್ಗಾವಣೆ ಆಗಿ ಬಂದಿದ್ದೀನಿ. ಈ 1 ವರ್ಷದ ಅವಧಿಯಲ್ಲಿ ನಮ್ಮ ಸಾಹೇಬರು, ನಮ್ಮ EO ಸಾಹೇಬರು ಯಾವಾಗಲೂ ಹೇಳ್ತಾರೆ, ನಾವೇನೇ ಕೆಲಸ ಮಾಡಿದರೂ ಮೊದಲನೇ ಆದ್ಯತೆ ನಾವಿರೋ ಜಾಗ ಚೆನ್ನಾಗಿರಬೇಕು, ನಾವಿರ್ತಕ್ಕಂಥ ಕಟ್ಟಡ ಆಗಿರ್ಬೋದು, ನಾವು ಕೆಲಸ ಮಾಡ್ತಕ್ಕಂಥ ವಾತಾವರಣ ತುಂಬ ನೀಟಾಗಿರಬೇಕು ಅಂತ ಸುಮಾರು ಸಲ ಹೇಳ್ತಾ ಇರ್ತಾರೆ. ಆ ನಿಟ್ಟಿನಲ್ಲಿ ನಮ್ಮ ಕಟ್ಟಡನೂ ಸಹ ತುಂಬ ಶಿಥಿಲಗೊಂಡು ದುರಸ್ತಿಯಲ್ಲಿತ್ತು ನಾನು ಸ್ಟಾರ್ಟಿಂಗ್ ಬಂದಾಗ. ನಮ್ಮ ಏನು ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರು ಅಥವಾ ನಮ್ಮ ಆಡಳಿತ ಮಂಡಳಿ ಸದಸ್ಯರ ಜೊತೆಗೆ ಸೇರಿ ಒಂದು ಒಳ್ಳೆ ಬಿಲ್ಡಿಂಗ್ ಕಟ್ಟಬೇಕು ಅಂತ ಪ್ಲಾನ್ ಮಾಡಿಕೊಂಡು ಕಳೆದ 8 ತಿಂಗಳ ಹಿಂದೆ ಒಂದು ಸಭೆ ಮಾಡಿಬಿಟ್ಟು ಅವರೆಲ್ಲರ ಒಂದು ಸಹಕಾರದಿಂದ ಇವತ್ತು ನೀವೇನು ನೋಡ್ತಾ ಇದ್ದೀರೋ ಒಂದು ಅದ್ಭುತವಾದ ಕಟ್ಟಡವನ್ನು ನಾವು ಕನ್ಸ್ಟ್ರಕ್ಟ್ ಮಾಡಿದ್ದೀವಿ. ಬಹುಶಃ ಅದು ನಾನು ಹೇಳ್ಕೊಳೋದಲ್ಲ, ನಮ್ಮ ಜಿಲ್ಲೆಯಲ್ಲಿ ಒಂದು ಮಾದರಿಯಾದ ಪಂಚಾಯಿತಿ ಕಟ್ಟಿದ್ದೀನಿ ಅಂತಕ್ಕಂಥ ಹೆಮ್ಮೆ ನಮಗಿದೆ. ಇದಕ್ಕೆ ತುಂಬ ಸಹಕಾರ ಕೊಡ್ತಿರ್ತಕ್ಕಂಥ ಅಷ್ಟು ನಮ್ಮ ಸದಸ್ಯರಾಗಿರ್ಬೋದು, ಅಧ್ಯಕ್ಷರು, ಉಪಾಧ್ಯಕ್ಷರಾಗಿರ್ಬೋದು, ಮುಖ್ಯವಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ಏನು ನರೇಗಾ ಇಂಜಿನಿಯರ್ ಹರಿಪ್ರಸಾದ್ ಆಗಿರ್ಬೋದು, ಇವ್ರಿಗೆಲ್ರಿಗೂ ನಾನು ಮೊದಲನೇದಾಗಿ ತುಂಬ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೀನಿ. ತಮ್ಮ ಹೆಸರು? ಶ್ರೀರಂಗಪ್ಪ. ಯಾವ ನಿಮ್ಮದು? ರತ್ನಸಂದ್ರ ಗೋಲ್ರೆಡ್ಡಿ. ನಿಮ್ಮ ಗ್ರಾಮ ಪಂಚಾಯತಿಲಿ ಥರ ಭವ್ಯವಾದ ಕಟ್ಟಡ ಆಗಿದೆಯಲ್ಲ, ನಿಮ್ಗೆ ಎಷ್ಟು ಖುಷಿ ಅನಿಸುತ್ತೆ? ಭಾಳ ಖುಷಿ ಅನಿಸುತ್ತೆ ನಮ್ಮ ದಿಲೀಪ್ ಸಾರು, ನಮ್ಮ ಜುಂಜೇಗೌಡರು PDO, ನಮ್ಮ ಸ್ಟಾಫು, ನಮ್ಮ ಮೆಂಬರ್ಸ್ಗಳು ಇವೆಲ್ಲ ಸೇರ್ಕೊಂಡು ಸಹಕಾರ ಕೊಟ್ಟಿದ್ದಕ್ಕೆ ಭಾಳ ಸಂತೋಷ ಆಗಿ ನಮ್ಮ ದಿಲೀಪ್ ಸರ್ಗೂ PDO ಸರ್ಗೂ ಭಾಳ ಹೆಮ್ಮೆಯಿಂದ ನಾವು ಗೌರವ ಕೊಡ್ತೀವಿ. ಭಾಳ ಚೆನ್ನಾಗಿ ನಮಗೆ ಸಹಕಾರ ಕೊಟ್ಟು ಒಳ್ಳೆ ಕೆಲಸ ಮಾಡಿ ಒಳ್ಳೆ ಬಿಲ್ಡಿಂಗ್ ಕಟ್ಟಿ ನಮ್ಮ ಡಿಸ್ಟಿಕ್ ಲೆವೆಲ್ಗೆ ಒಂಥರ ಯಶಸ್ವಿಯಾಗಿ ಒಳ್ಳೆ ಬಿಲ್ಡಿಂಗ್ ಕಟ್ಟವ್ರು ಸರ್. ಈಗ ಕಳೆದ ಒಂದು 8 ತಿಂಗಳಿಂದ ಹೆಂಗೆ ಇರಲಿಲ್ಲ ಪಂಚಾಯತಿ, ಭಾಳ ವರ್ಷದಿಂದ ಹೆಂಗಿತ್ತು. ಈಗ ಏಕಾಏಕಿ ಈ ಥರ 8 ತಿಂಗಳಿಂದ ಭವ್ಯವಾಗಿರೋಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂತ. ಭಾಳ ಚೆನ್ನಾಗಿ ಮಾಡಿರಿ ಸರ್. ಎಲ್ಲ ನಮ್ಮ ಇವರು ಗಾರೆ ಕೆಲಸದವರು, ಉಡ್ಡೋರಿಕ್ನವರು, ಇವರೆಲ್ಲ ಈ ನಮ್ಮ ಸಿಬ್ಬಂದಿಗಳು ಎಲ್ಲ ಭಾಳ ಸಹಕಾರ ಕೊಟ್ಟು 8 ತಿಂಗಳಿಗೆ ಮಾಡೋಕ್ಕೆ ಒಳ್ಳೆಯ ವ್ಯವಸ್ಥಿತವಾಗಿ ಭಾಳ ಚೆನ್ನಾಗಿ ಕೆಲಸ ಮಾಡಿರಿ ಸರ್. ನೀವೊಬ್ಬರು ಡಾಟಾ ಎಂಟ್ರಿ ಆಪರೇಟರ್ ಆಗಿ ಪಂಚಾಯತಿಯಲ್ಲಿ ಕೂಡ ಕೆಲಸ ಮಾಡ್ತೀವಿ. ಕಳೆದ 8 ತಿಂಗಳಿಂದ ಯಾವ ಥರ ಐತಿ ಎಷ್ಟು ನಿಮಗೆ ಖುಷಿ ಅನಿಸುತ್ತೆ ಅಂತ? ಎಲ್ರಿಗೂ ನಮಸ್ಕಾರ ಸರ್. ನನ್ನ ಹೆಸರು ದಿಲೀಪ್ ಅಂತ. ಕಳೆದ 10 ವರ್ಷದಿಂದ ಇಲ್ಲಿ ಡಾಟಾ ಎಂಟ್ರಿ ಆಪರೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ.
ಏನು ಅಂತಂದರೆ ಇವತ್ತು ನಾವು ಗ್ರಾಮ ಪಂಚಾಯತಿಯಲ್ಲಿ ಜನ ಸೇವೆ ಮಾಡೋದು ಜನಾರ್ದನ ಸೇವೆಯನ್ನು ಲೆಕ್ಕಾಚಾರ. ಆಮೇಲೆ ಏನು ಅಂತ ಪ್ರತಿಯೊಬ್ಬರಿಗೂ ನಾವು ಭರವಸೆ ನೀಡ್ತಾ ಇದ್ದೀವಿ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಏನೆಲ್ಲ ಕೆಲಸ ಆಗ್ಬೋದು, ಏನೆಲ್ಲ ಸೇವೆ ಕೊಡ್ತೀವಿ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಆ ಸೇವೆ ಕೊಡೋವಂಥ ಕಟ್ಟಡ ಹೆಂಗಿರ್ಬೇಕು ಅನ್ನೋದು ನಮಗೆ ಬರೀ ಕಾಲ್ಪನಿಕ ಆಗಿತ್ತು ಬೇರೆ ಬೇರೆ ಇಲಾಖೆದು ನೋಡಿದಾಗ. ಬಟ್ ನಮ್ಮಲ್ಲಿ ಏನಾಯ್ತಂದರೆ ನಮ್ಮಲ್ಲೇ ಒಂದು ಆ ಥರ ಒಂದು ಬಿಲ್ಡಿಂಗ್ ಇದ್ದಾಗ ನಮಗೂ ಖುಷಿ ಆಗುತ್ತೆ, ಮತ್ತು ಕೆಲಸ ಮಾಡೋಕ್ಕೂ ಖುಷಿ ಆಗುತ್ತೆ, ಜನಗಳು ಬರೋಕ್ಕೂ ಖುಷಿ ಆಗುತ್ತೆ. ಆ ಥರ ಒಂದು ಭವ್ಯವಾದಂಥ ಕಟ್ಟಡ ನಿರ್ಮಾಣ ಮಾಡಿದ್ದೀವಿ. ಆ ಕಟ್ಟಡ ನಿರ್ಮಾಣ ಮಾಡಲು ನಮಗೆ ಮುಖ್ಯವಾಗಿ ಬೇಕಾದಂಥ ಮಾರ್ಗದರ್ಶನ. ಆ ಮಾರ್ಗದರ್ಶನ ನೀಡಿದಂತಹ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಯಾದ ಹರೀಶ್ ಸರ್ ಅವರು, ಮತ್ತು ನಮ್ಮ PDO ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾದ ಜುಂಜೇಗೌಡ ಸಾಹೇಬರು, ಮತ್ತು ಅಧ್ಯಕ್ಷರು, ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು, ಮತ್ತು ಅದು ಮುಖ್ಯವಾಗಿ ನಮ್ಮ ನರೇಗಾ ಇಂಜಿನಿಯರ್ ಅಂತ ಹರಿಪ್ರಸಾದ್ ಸರ್ ಅವರ ಮಾರ್ಗದರ್ಶನದಲ್ಲಿ ತುಂಬ ಭವ್ಯವಾದಂಥ ಮತ್ತು ಎಲ್ಲರೂ ಕೊಂಡಾಡುವಂತಹ ಒಂದು ಬಿಲ್ಡಿಂಗ್ನ ನಾವು ನಿರ್ಮಾಣ ಮಾಡಿದ್ದೀವಿ. ಇವತ್ತು ಜನ ಏನಾದರೂ ನಾವು ಗ್ರಾಮ ಪಂಚಾಯತಿ ಅಂತಂದರೆ ಗ್ರಾಮ ಪಂಚಾಯತಿ ನನ್ನವರು, ಬಟ್ ಈ ಥರ ಒಂದು ಕಟ್ಟಡ ಕಟ್ಟಿದಾಗ ಮತ್ತು ಅವ್ರಿಗೆ ಸೇವೆ ಕೊಟ್ಟಾಗ ನಮ್ಮೂರು ಗ್ರಾಮ ಪಂಚಾಯತಿ ನೋಡ್ಬಾ, ಯಾವ ಲೆಕ್ಕಾಚಾರಕ್ಕಿದೆ, ಯಾವ ರೀತಿ ಸೌಲಭ್ಯ ಇದೆ, ಯಾವ ರೀತಿ ಕೆಲಸ ಆಗುತ್ತೆ ಅನ್ನೋದು ಜನಸಾಮಾನ್ಯರಲ್ಲಿ ಮೂಡಿ ಬರುತ್ತೆ. ಅದು ಒಂದು ಉದ್ದೇಶದೊಂದಿಗೆ ನಾವು ಈ ಪಂಚಾಯತ್ ಕಟ್ಟಡ ನಿರ್ಮಾಣ ಮಾಡಿ ಉದ್ಘಾಟನೆಗೆ ಎಲ್ಲ ಸಿದ್ಧ ಮಾಡಿದ್ದೀವಿ. ಈ ಉದ್ಘಾಟನೆ ಮಾಡೋಕ್ಕೂ ಮತ್ತು ಕಟ್ಟಡ ಕಟ್ಟೋಕ್ಕೆ ತುಂಬ ಆಭಾರಿಯಾಗಿರುವಂಥ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಅಧಿಕಾರಿಗಳು ಮತ್ತು ಎಲ್ಲ ಇಲಾಖೆ ಅಧಿಕಾರಿಗಳು, ಮತ್ತು ಹೆಚ್ಚಿನದಾಗಿ ನಮ್ಮ ಸಿಬ್ಬಂದಿಗಳು, ನಮ್ಮ ಅಣ್ತಂದಿರು ಅಂತಲೇ ಹೇಳ್ಬೋದು ಅವ್ರನ್ನ. ಅವರ ಶ್ರಮ ಬಹಳ ಇದೆ. ಅವರ ಒಂದು ಶ್ರಮದೊಂದಿಗೆ ಇವತ್ತು ಭವ್ಯವಾದಂಥ ಕಟ್ಟಡ ತಲೆ ಎತ್ತಿ ನಿಂತಿದೆ ನಮ್ಮ ಜಿಲ್ಲೆಯಲ್ಲಿ ಅಂತಲೇ ಹೇಳ್ಬೋದು ಸರ್. ನಾನು ಬಂದು 5 ತಿಂಗಳು ಆಯಿತು. ನಾವು ಬಂದಾಗ ಆಗಲೇ 2ನೇ ಫ್ಲೋರಿಗೆ ಕೆಲಸ ನಡೀತಾ ಇತ್ತು. ಆದರೂ ನಮ್ಮ PDO ಸಾರು ಮತ್ತು ನಮ್ಮ ಪಂಚಾಯತಿ ಮೆಂಬರ್ಗಳು ಹಾಗೂ ನಮ್ಮ ಸಿಬ್ಬಂದಿ DO ಇರ್ಬೋದು, ಬಿಲ್ ಕಲೆಕ್ಟರ್ ಇರ್ಬೋದು, ವಾಟರ್ಮ್ಯಾನ್ಗಳು ಇರ್ಬೋದು, ಹಾಗೂ ನಮ್ಮ ಉಪಾಧ್ಯಕ್ಷರು ದಿಲೀಪ್ ಸರ್ ಅವರು, ಅವರ ಸಹಕಾರದಿಂದ ಈ ಮಟ್ಟಿಗೆ ಪಂಚಾಯತಿ ಬಂದಿದೆ. ಈಗ ನೀವು ಕೂಡ ಬೇರೆ ಬೇರೆ ಗ್ರಾಮ ಪಂಚಾಯತ್ ಕೂಡ ನೀವು ಕೆಲಸ ಮಾಡಿದ್ರಿ. ಆ ಬಿಲ್ಡಿಂಗ್ಗಳು ಈ ಬಿಲ್ಡಿಂಗ್ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ನಿಮಗೆ? ಸರ್, ಇದು ಭಾಳ ಖುಷಿ ವಿಷಯ. ಇಂಥ ಬಿಲ್ಡಿಂಗ್ ಎಲ್ಲೂ ನಾವು ನೋಡಿರೋಕ್ಕಿಲ್ಲ. ಯಾಕಂದ್ರೆ ನೀವು ಅಧಿಕಾರಿಯಾಗಿ ಮೀಟಿಂಗ್ ಹೋದಾಗ ತುಮಕೂರು, ಬೆಂಗಳೂರು ಆ ಕಡೆ ಎಲ್ಲ ಹೋಗ್ತಾ ಇದ್ದೀರಾ, ಅಲ್ಲಿ ಮಾತ್ರ ನೋಡ್ತಾ ಇದ್ದೀರಿ. ಇವತ್ತು ಇಲ್ಲಿ ನೀವು ಕೆಲಸ ಮಾಡೋದು ನೋಡ್ತಾ ಇದ್ದೀರಾ ಅಂತ? ಸರ್, ತಾಲೂಕು ಮಟ್ಟದಲ್ಲೂ ನೋಡಿಲ್ಲ ಬಿಲ್ಡಿಂಗ್. ಜಿಲ್ಲಾ ಮಟ್ಟದಲ್ಲಿ ಬೇರೆ ಇಲಾಖೆಗಳು ಸಾಮಾನ್ಯ ಸ್ವಲ್ಪ ನೋಡಿದ್ದೀರಿ ಸರ್. ಆದರೆ ಈ ಬಿಲ್ಡಿಂಗ್ ಕುಗ್ಗು ಗ್ರಾಮದಲ್ಲೂ ಈ ಥರ ಚೆನ್ನಾಗಿದೆ. ಒಟ್ಟಾರೆ ಏನು ಅನ್ಸುತ್ತೆ ನಿಮಗೆ? ಖುಷಿ ಆಗುತ್ತೆ. ನನ್ನ ಹೆಸರು ದಿನೇಶ್ ಅಂತ. ಇದೇ ಗ್ರಾಮ ಪಂಚಾಯತಿಯ ಯರಗುಂಟೆ ಗ್ರಾಮದಲ್ಲಿ ವಾಟರ್ಮ್ಯಾನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಹೇಳೋಕ್ಕೆ ಏನು ವಿಚಾರ ಅಂದರೆ, ನಾನು ಡಿ ದರ್ಜೆ ನೌಕರ ಅಂದರೆ ಏನೋ ಒಂಥರ ಕೆಳಮಟ್ಟದಲ್ಲಿ ನೋಡ್ತಾರೆ. ನಮ್ಮ ಈ ಪಂಚಾಯತಿಯಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ ಡಿ ದರ್ಜೆ ನೌಕರನ ಅಂದರೆ ಏನೋ ಒಂಥರ ಹೆಮ್ಮೆ. ಇಂಥ ಬಿಲ್ಡಿಂಗ್ನ ಕೆಲಸ ಮಾಡ್ತಾನಲ್ಲಪ್ಪ ಇವನು ಅಂತ ಅಂದರೆ ತುಂಬ ಖುಷಿಯಾಗುತ್ತೆ. ಇಂಥ ಬಿಲ್ಡಿಂಗ್ನ ಕಟ್ಟಿಕೊಟ್ಟಂತಹ ನಮ್ಮ PDO ಹಾಗೂ ನಮ್ಮ ಉಪಾಧ್ಯಕ್ಷರು ದಿಲೀಪಣ್ಣ ಹಾಗೂ ನಮ್ಮ ಎಲ್ಲ ಸದಸ್ಯರು, ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು, ಎಲ್ಲ ನಮ್ಮ ಸಿಬ್ಬಂದಿಗಳ ಪರವಾಗಿ ನಾನು ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ. ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.